ನ್ಯೂರೋಸರ್ಜನ್ ಅಂದರೆ ಬ್ರೈನ್ ಆಪ್ರೇಷನ್ ಮಾಡೋದು, ಸ್ಪೈನ್ ಆಪ್ರೇಷನ್ ಮಾಡೋ ಡಾಕ್ಟ್ರು. ಸೊ ಬ್ರೈನ್ ಸ್ಪೈನ್ ಆಪ್ರೇಷನ್ ಮಾಡ್ತಾ ಗಮನಿಸಿದ್ದೇನೆಂದರೆ, ಬ್ರೈನ್ ಕ್ಯಾನ್ಸರ್ ಬಂದಮೇಲೆ ಎಷ್ಟೋ ಪೇಷಂಟ್ಗಳು ಬೇಗ ಅಂದರೆ ಇಂಪ್ರೂವ್ ಆಗಲ್ಲ, ಇನ್ನೂ ಮತ್ತೆ ತೊಂದರೆ ಆಗುತ್ತೆ, ಸಾವನ್ನಪ್ತಾರೆ. ಈ ಥರ ಕಾಯಿಲೆಗಳನ್ನ ನಾವು ಬಂದ ಮೇಲೆ ಟ್ರೀಟ್ ಮಾಡೋದಕ್ಕಿಂತ ಬರ್ದಂಗೆ ತಡೆಯೋದು ಯಾವ ರೀತಿ ಅಂತ ಅದನ್ನು ಯೋಚಿಸ್ತಾ ಹೋದೆ. ಸೊ ಆ ಥರ ಯೋಚನೆ ಬಂದಾಗ ಏನಕ್ಕೆ ಬಂತು ಬ್ರೈನ್ ಕ್ಯಾನ್ಸರು? ಸೊ ನಾವು ಹೇಳ್ತೀವಿ ಜೆನೆಟಿಕ್ಸ್ ಇರ್ಬೋದು, ನಮ್ಮ ವಂಶವಾಹಿಲೇ ಕ್ಯಾನ್ಸರ್ ಬರೋ ಥರ ಕೆಲವೊಂದು ಗುಣಗಳಿರುತ್ತವೆ. ಆಮೇಲೆ ನಾವು ತಿನ್ನೋ ಆಹಾರ ಪದಾರ್ಥಗಳು, ಎಷ್ಟೋ ವಿಷವಸ್ತುಗಳಿರುತ್ತೆ, ಪೆಸ್ಟಿಸೈಡ್ಸು, ಪ್ರಿಸರ್ವೇಟಿವ್, ಪ್ಲಾಸ್ಟಿಕ್ಕು, ಪೇಂಟು, ಈ ಥರ ಎಲ್ಲ ಕೆಮಿಕಲ್ಸು ನಮ್ಮ ಜೀವನದಲ್ಲಿ ತುಂಬಾ ಜಾಸ್ತಿ ಇದೆ. ಅದರಿಂದ ಕ್ಯಾನ್ಸರ್ ಬರುತ್ತಾ? ಆಮೇಲೆ ಹಾಗೆ ಹುಡ್ಕೊಂಡು ಹೋದಾಗ ಅನಿಸಿದ್ದು, ಮೆಜಾರಿಟಿ ನಮ್ಮ ಕ್ಯಾನ್ಸರ್ಗಳು ನಮ್ಮ ಸ್ವಯಂಕೃತ ಅಪರಾಧಗಳು. ಅಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಯೋಚನೆ ಮಾಡೋ ಕೋಪ, ಬೇಜಾರು, ಭಯ, ಆತಂಕ, ಜಿಗುಪ್ಸೆ, ಇವೆಲ್ಲ ನಮಗೆ ಕಾಯಿಲೆಗಳಾಗಿ ಪರಿವರ್ತಿಸ್ತೇನೆ. ಅದು ಬಿ ಪಿ ಆಗಿ ಶುರುವಾಗ್ಬೋದು, ಆಮೇಲೆ ಶುಗರಾಗಿ ಶುರುವಾಗ್ಬೋದು. ಸೊ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದು ಒಂದು, ನಮ್ಮ ಮನಸ್ಸನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಎಷ್ಟೋ ಜನ ಹೇಳ್ತಾರೆ, ನಾ ಆ ದೇಶ ಸುತ್ತು ಬಂದೆ, ಈ ದೇಶ ಸುತ್ತು ಬಂದೆ ಅಂತ. ನಮ್ಮೊಳಗೆ ನಾವು ಹೋಗಿದ್ದೀವ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮನಸ್ಸಿನಲ್ಲಿ ನಮ್ಮ ಯೋಚನೆಗಳನ್ನ, ಈಗ ಸರ್ರು ಬಂದರು, ಅಲ್ಲಿ ನಾನು ಮೊದಲು ಬಂದಿದ್ದೆ, ನೀವು ಆಮೇಲೆ ಹೋಗ್ತಿದ್ದೀರಾ, ನೀವು ಬೇಗ ಹೋಗ್ತಿದ್ದೀರಾ ಅಂತ ಬೇಜಾರು ಮಾಡಿಕೊಂಡ್ರು, ಕೋಪ ಮಾಡಿಕೊಂಡ್ರು. ನಾನು ಹೇಳಿದೆ, ಕೋಪ ಮಾಡ್ಕೋಬೇಡಿ, ಅದರಿಂದ ನಿಮ್ಗೆ ಕಾಯಿಲೆ ಜಾಸ್ತಿ ಆಗುತ್ತೆ. ಸೊ ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡಾಗ ನಾವು ಕಾಯಿಲೆ ಬರೋದನ್ನೇ ತಡಿಬೋದು. ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋದು ಸೆಕೆಂಡ್ರಿ ಪ್ರಿವೆನ್ಷನ್ ಅಂತ ನಾವು ಹೇಳ್ತೀವಿ. ಬರದಂಗೆ ತಡೆಯೋದು ಪ್ರೈಮರಿ ಪ್ರಿವೆನ್ಷನ್. ಸೊ ಆ ರೀತಿ ಮಾಡಿದಾಗ ನಾವು ಆರೋಗ್ಯಕರವಾಗಿ ಪೂರ್ತಿ ಜೀವನ ಮಾಡಿಕೊಂಡು ಖುಷಿಯಾಗಿರ್ಬೋದು. ಸೊ ಇದಕ್ಕೆ ನಾವು ಈಗ ನೋಡಿ, ಕೊರೋನಾ ಬಂತು, ಇನ್ಫೆಕ್ಷನಲ್ಲಿ ನಾವೆಲ್ಲ ಎದುರುಕೊಂಡು ಮನೆ ಒಳಗೆ ಬಚ್ಚಿಕೊಂಡ್ವಿ. ಆಮೇಲೆ ಎಷ್ಟೋ ಜನಕ್ಕೆ ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ ಆಯಿತು, ಇಂಜೆಕ್ಷನ್ ತೊಗೊಂಡವ್ರಿಗೂ ಕಾಂಪ್ಲಿಕೇಶನ್ಸ್ ಆಯಿತು. ಸೊ ಎಲ್ಲೋ ಒಂದು ಕಡೆ ಸರ್ಕಾರಗಳು ನಮಗೆ ಸಹಾಯ ಮಾಡ್ತಾವ, ಅದರಿಂದ ಕೆಲವೊಮ್ಮೆ ತೊಂದರೆಗಳಾಗುತ್ತಾ. ಆದರೆ ನಮ್ಮ ಜೀವನನ ನಾವು ಕಾಪಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಆಗಿರಬೇಕು. ಈಗ ಪಾಪ ಅಜ್ಜಿ ಬಂದಿದ್ದಾರೆ, ಅವ್ರ ಮನೇಲಿ ಯಾರೂ ನೋಡ್ಕೊಳ್ಳೋರಿಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ಇದ್ದಾಗ ಕಷ್ಟಪಟ್ಟು ಜೀವನ ನಡೆಸಬೇಕಾಗತ್ತೆ. ಕೆಲವೊಮ್ಮೆ ಆ ಎಲ್ಲ ಕಷ್ಟದಲ್ಲೂ ಇದು ಒಂದು ಆಕಾಶನೇ ತಲೆ ಮೇಲೆ ಬಿದ್ದರೂ ನಾನು ನೆಮ್ಮದಿಯಾಗಿರ್ತೀನಿ ಅನ್ನೋ ನಿರ್ಧಾರ ನಾವು ಮಾಡಬೇಕು. ಯಾರೂ ಮಾಡಿಕೊಡಲ್ಲ. ಹಾಲಲ್ಲಿ ಹಾಕಿದ್ರೆ ಕೆನೆಯಾಗಿರ್ತೀನಿ, ನೀರಲ್ಲಿ ಹಾಕಿದ್ರೆ ಮೀನಾಗಿರ್ತೀನಿ ಅಂತ ಖುಷಿಯಾಗಿರಬೇಕು. ಹಾಲಲ್ಲಿ ಮೀನಾಗಿ ಒದ್ದಾಡ್ತೀನಿ, ನೀರಲ್ಲಿ ಕೆನೆಯಾಗಿ ಒದ್ದಾಡ್ತೀನಿ ಅಂದರೆ ಯಾರೂ ಸಹಾಯ ಮಾಡೋಕ್ಕೆ ಬರೋಲ್ಲ. ಸೊ ಅದಕ್ಕೆ ನಾವು ನಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಂಡು, ನಾವು ಮಾಡೋ ಪ್ರತಿಯೊಂದು ಆಲೋಚನೆಯೂ ನಾವು ಸತ್ಯವಾಗಿ ಯೋಚಿಸ್ಕೊಂಡು, ಸತ್ಯವಾಗಿ ಮಾತಾಡಿ, ಸತ್ಯವಾಗಿ ನಾವು ಮಾಡೋ ಕೆಲಸಗಳನ್ನ ಮಾಡಿಕೊಂಡು ಒಂದು ಸಮಾಜದಲ್ಲಿ ಎಲ್ಲರ ಜೊತೆನೂ ಒಗ್ಗಟ್ಟಾಗಿ ಜೀವಿಸ್ಬೇಕು. ಈಗ ನಾವು ಅನ್ಕೋತೀವಿ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೋತಾರೆ ಅಂತ. ಮಕ್ಕಳು ಕೆಲಸಕ್ಕೆ ಹೋಗಿದ್ದಾಗ ಪಕ್ಕದ ಮನೆಯವರೇ ನಮಗೆ ಮಕ್ಕಳಾಗ್ತಾರೆ. ಸೊ ಏನಾದ್ರು ತಲೆ ಸುತ್ತು ಬಂತು, ಬಿದ್ದೆ, ಅಥವಾ ಏನಾದ್ರು ಏಟಾಯಿತು ಅಂದರೆ ಮಕ್ಕಳು ಕೆಲಸದಿಂದ ಬರೋಷ್ಟಕ್ಕೆ, ಕೆಲವೊಬ್ಬರು ಮಕ್ಕಳು ಅಮೇರಿಕಾದಲ್ಲಿರ್ತಾರೆ, ಇನ್ನೆಲ್ಲೋ ಇರ್ತಾರೆ, ಅವ್ರು ಯಾರೂ ಬರಲ್ಲ. ಅವಾಗ ಆಗಬೇಕಾಗಿರೋರೆ ನಮ್ಮ ಪಕ್ಕದ ಮನೆಯವರು. ಅವಾಗ ಆಗಬೇಕಾಗಿರೋರೆ ಯಾರೋ ಕೆಲವೊಂದು ಸತಿ ಎಲ್ಲೋ ರೋಡಲ್ಲಿ ಎಲ್ಲೋ ಒಂದು ಕಡೆ ಬಿದ್ದಾಗ ಯಾರೋ ಒಬ್ಬ ಒಳ್ಳೆ ವ್ಯಕ್ತಿ ನಮ್ಮನ್ನು ತಕ್ಷಣಕ್ಕೆ ಕರೆಕ್ಟಾಗಿ ಟೈಮ್ ಸರಿಯಾಗಿ ಆಸ್ಪತ್ರೆಗೆ ಕರ್ಕೊಂಡೋದ್ರೆ ಆ ಚಿಕಿತ್ಸೆ ಇಂಪಾರ್ಟೆಂಟ್ ಆಗುತ್ತೆ, ಆ ಟೈಮಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ರೀತಿ ಒಂದು ವಾತಾವರಣ ನಾವು ಸೃಷ್ಟಿ ಮಾಡೋಕ್ಕಾಗತ್ತಾ ಸಮಾಜದಲ್ಲಿ? ಅದಕ್ಕೆ ನಾವು ಎಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಸೊ ಇವರು ರಿಟೈರ್ಡ್ ಆದಮೇಲೆ ಸಮಾಜಕ್ಕೋಸ್ಕರ ಏನು ಸಹಾಯ ಮಾಡ್ತಿದ್ದಾರೆ. ಸೊ ಆ ರೀತಿ ಒಂದು ಪ್ರತಿಯೊಬ್ಬರು ಅವ್ರವ್ರ, ಈಗ ನನಗೆ ನಿನ್ನೆ ರಾತ್ರಿ ಫೋನ್ ಮಾಡಿದ್ದು 9:30ಗೆ, ಕ್ಯಾಂಪ್ ಇದೆ, ಈಗ ಯಾರೋ ಒಬ್ಬರು ಡಾಕ್ಟ್ರು ಅವ್ರಿಗೆ ಹುಷಾರಿಲ್ಲ, ಬರ್ತಾ ಇರುವಂತ, ನೀವು ಬನ್ನಿ ಅಂತ ರಿಕ್ವೆಸ್ಟ್ ಮಾಡೋಣ. ನನ್ನ ಕಸಿನ್ ಆಗಬೇಕು. ಸೊ ಆಯಿತು, ಏನೋ ಒಂದು ನನ್ನಿಂದ ಏನು ಸಹಾಯ, ನಾನಿರೋದು ಬನಶಂಕರಿಲಿ, ನನಗೆ ಇಲ್ಲಿ ಬಂದು ನಾನು ಯಾವ ಪೇಷಂಟ್ ನೋಡಿ ನಾವು ಯಾವ ಪೇಷಂಟು ಕರ್ಕೊಂಡು ಹೋಗೋಲ್ಲ. ಆಮೇಲೆ ಇದು ಆಸ್ಪತ್ರೆಯಲ್ಲೂ ನಾನು ಕೆಲಸ ಮಾಡೋದಿಲ್ಲ. ಅಂದರೆ ಯಾವುದೇ ಅವಕಾಶ ಸಿಗಲಿ, ಅದನ್ನು ಯಾವ ರೀತಿ ಒಳ್ಳೆ ಥರದಲ್ಲಿ ಉಪಯೋಗಿಸ್ಕೋಬೋದು ಅನ್ನೋ ಥರ ನಾವು ಯೋಚನೆ ಮಾಡಿದಾಗ ನಮಗೆ ಭೇದ ಭಾವ ಇರಲ್ಲ, ನಾವು ಮೇಲು ಕೀಳು ಅನ್ನೋ ಭಾವನೆ ಇರಲ್ಲ. ಅದೆಲ್ಲದನ್ನೂ ಮೀರಿ ನಾವೆಲ್ಲ ವಸುದೈವ ಕುಟುಂಬಕಂ ಅನ್ನೋ ಥರ ಎಲ್ಲ ಒಂದೇ ಕುಟುಂಬದ ಸದಸ್ಯರು, ಪ್ರತಿಯೊಬ್ಬ ಮನುಷ್ಯರು ಅಂತ ನಾವು ಮನುಷ್ಯರು ಒಗ್ಗಟ್ಟಾಗಿದ್ದು, ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು, ನಾನು ಹೇಳ್ತೀನಿ, ದಿನ ಬೆಳಿಗ್ಗೆ ಎದ್ದು ಪಾರ್ಕಿಗೆ ಹೋಗಿ
ಚೆನ್ನಾಗಿ 4 ರೌಂಡ್ ಸುತ್ತೊಡ್ದು ಅಥವಾ ಜಾಗಿಂಗ್ ಮಾಡಿ ಬಂದರೆ ಅದು ಅವರೊಬ್ಬರಿಗೆ ಪ್ರಯೋಜನ ಆಗ್ಬೋದು. ಆದರೆ ಏನೋ ಒಂದು ಬಿದ್ದಿರೋದನ್ನು ಯಾರಿಗೋ ಕೈಯಲ್ಲಿ ಏನೋ ಬಗ್ಗಕ್ಕಾಗ್ದಲೇ ಇರೋರಿಗೆ ಎತ್ಕೊಟ್ರೆ, ಅಥವಾ ಮನೇಲಿ ಏನೋ ವಯಸ್ಸಾಗಿರೋರಿಗೆ ಒಂಚೂರು ಸಹಾಯ ಮಾಡಿದ್ರೆ, ಇಲ್ಲ ಪಕ್ಕದ ಮನೆಯವ್ರಿಗೆ ಸಹಾಯ ಮಾಡಿದ್ರೆ. ಇವಾಗ ಹೆಂಗಾಗಿದೆ ಅಂದರೆ ಮಕ್ಕಳೇ ಅಪ್ಪ ಅಮ್ಮಂಗೆ ಸಹಾಯ ಮಾಡಲ್ಲ ಅನ್ನೋ ಥರ ಆಗಿದೆ. ಮೊಮ್ಮಕ್ಕಳು, ನಾನು ಏನೋ ಯೂಟ್ಯೂಬ್ ರೀಲ್ಸ್ ನೋಡ್ತೀನಿ, ಆ ಥರ ಹಿಡ್ಕೊಂಡು ಕುಂತಿರ್ತಾರೆ, ಒಂದು ನೀರು ತಂದ್ಕೊಡೋದು ತಂದ್ಕೊಡಲ್ಲ. ಆ ರೀತಿ ಬದಲಾವಣೆ ಆಗ್ತಾಯಿದೆ. ಸೊ ಅದನ್ನು ನಾವು ವಾಪಸ್ಸು ಸಹಾಯ ಅಂದರೆ ನಾನು ಹೇಳ್ತೀನಿ ಸಹಾಯ ಯೋಗ ಮಾಡಬೇಕು ಅಂತ. ನಾವು ಮೈ ಬಗ್ಗಿಸಿ ಏನೋ ಬೆನ್ನು ನೋವು, ಕೈಕಾಲು ನೋವು, ಸೊಂಟ ನೋವು ಇರೋರಿಗೆ ನಾನು ಧನುರಾಸನ ಮಾಡಿ ಅಂತ ಹೇಳ್ತೀನಿ. ಆದರೆ ಅದಕ್ಕೆ ಮೀರಿ ನಾವು ಸಹಾಯ ಯೋಗ ಮಾಡಬೇಕು, ಬೇರೆಯವ್ರಿಗೆ ಸಹಾಯ ಮಾಡಬೇಕು. ಆ ಸಹಾಯದಲ್ಲೇ ನಾವು ಒಂದು ಸುಖನ ಕಾಣ್ತೀವಿ, ಒಂದು ತೃಪ್ತಿ ಕಾಣ್ತೀವಿ. ಆ ತೃಪ್ತಿ, ಆ ನೆಮ್ಮದಿ, ಅದು ಕೊಡೋಷ್ಟು ಆರೋಗ್ಯ ಇನ್ಯಾವುದೂ ಕೊಡೋಲ್ಲ. ಆ ಒಳ್ಳೆ ಭಾವನೆಗಳು, ಪ್ರೀತಿ, ವಿಶ್ವಾಸ, ಒಂದು ಸಹಾಯ ಭಾವನೆ. ಅದು ಇವಾಗ ಹೆಂಗಾಗಿದೆ ಸಮಾಜದಲ್ಲಿ, ಜಾತಿನಲ್ಲಿ ದ್ವೇಷ ಬಿತ್ತೋದು, ಅಥವಾ ಏನೋ ಜಾಗದಲ್ಲಿ ಭಾಷೆಯಲ್ಲಿ ದ್ವೇಷ ಬಿತ್ತೋದು, ಒಬ್ರನ್ನೊಬ್ರಿಗೆ ಸಾಯಿಸಿ ಅಂತ ಪ್ರಚೋದನೆ ಮಾಡೋದು, ಇವೆಲ್ಲ ಜಾಸ್ತಿ ಆಗಿದೆ. ಸೊ ಪ್ರಪಂಚದ ಜನಸಂಖ್ಯೆನೇ 2050ಕ್ಕೆ ಈಗಿರೋ 800 ಕೋಟಿಯಿಂದ 50 ಕೋಟಿ ಮಾಡ್ತೀವಿ ಅಂತ ನರಬಲಿ ಕೊಟ್ಟು ಶಿಲಾಶಾಸನ ಮಾಡಿ ಮಾಡ್ತಾ ಇರೋರು ಇದ್ದಾರೆ. ಸೊ ಅಂಥವ್ರು ಅಂದರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸಂಬಂಧಿಕ ಸ್ನೇಹಿತರುಗಳಲ್ಲೇ ಯಾರು 15 ಜನ ಸಾಯಬೇಕು, ನಾವೊಬ್ಬ ಬದುಕಬೇಕು ಅಂತ ನೀವೇ ಲಿಸ್ಟ್ ಮಾಡ್ಕೊಳ್ಳಿ. ಅದಾಗಬೇಕು ಅನ್ನೋಂಗಿದ್ರೆ ಈ ನಡೀತಾ ಇರೋ ಪ್ರಚೋದನೆಗಳು, ಈ ಆಸೆಗಳು, ಆಮಿಷಗಳು, ಏನೋ ಸಕ್ಕರೆ ಅನ್ನೋದು, ಅಥವಾ ಟೇಸ್ಟಿಂಗ್ ಪೌಡ್ರು, ಆ ಗೋಬಿ ಮಂಚೂರಿಯನ್ನು, ಅದೇ KFC, ಈ ಥರದ್ದನ್ನೆಲ್ಲ ತಿಂದ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಅವರೇ ಉದ್ಧಾರ ಆಗಲಿ, ಅವರೇ ಬದುಕಲಿ, ಅವ್ರ ಮಕ್ಕಳು ಮೊಮ್ಮಕ್ಕಳೇ ಬದುಕೊಂಡಿರಲಿ, ನಾವೆಲ್ಲ ಸತ್ತೋಗೋಣ ಅನ್ನೋ ಥರ ಡಿಸೈಡ್ ಮಾಡಿ. ಇಲ್ಲ, ನಾವು ಬದುಕಬೇಕು, ಫಸ್ಟು ಬದುಕಬೇಕು, ಆಮೇಲೆ ಒಳ್ಳೆ ಜೀವನ ಮಾಡಬೇಕು, ಆಮೇಲೆ ಆರೋಗ್ಯವಾಗಿರಬೇಕು, ಆಮೇಲೆ ನಮಗೆ ಒಂದು ಆಸ್ತಿ ಅಂತಸ್ತು ಅವೆಲ್ಲ. ಆಮೇಲೆ ಹೇಳ್ತೀನಿ, ಹಿರಿಯ ನಾಗರಿಕರಿದ್ದೀರ, ನೀವು ಎಷ್ಟೇ ಆಸ್ತಿ ಮಾಡಿರಿ, ಎಷ್ಟೇ ದುಡ್ಡು ಮಾಡಿರಿ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇಟ್ಟಿರಿ, ಇಲ್ಲ ಚಿನ್ನ ಒಡವೆ ತೆಗೆದುಕೊಡಿ, ಅದು ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನ ಕಾಪಾಡಲ್ಲ. ನೀವು ಜೀವನದಲ್ಲಿ ಸತ್ಯವಾಗಿ ಏನು ಘಟನೆಗಳು ನಡೀತು, ಏನು ತಪ್ಪು ಮಾಡಿದ್ವಿ, ಯಾವಾಗ ನಾವು ಈ ಥರ ಯೋಚಿಸಿದ್ವಿ, ಹಿಂಗಾಯಿತು, ಈ ಥರ ಮಾಡಿದರೆ ಚೆನ್ನಾಗಿರ್ತಿತ್ತು, ಇಲ್ಲ ಇದು ನಾನು ಕರೆಕ್ಟಾಗಿ ಯೋಚಿಸಿ ನಾನು ಇದು ಮಾಡಿದ್ದೆ, ಅದರಿಂದ ಈ ಥರ ಫಲ ಸಿಕ್ತು, ಆ ರೀತಿಯಾದ ಒಂದು ಸತ್ಯವಾದ ಜೀವನದ ಪಾಠನ ನೀವು ಮಕ್ಕಳು ಮೊಮ್ಮಕ್ಕಳು ಕಲಿಸ್ಕೊಟ್ರೆ ಅದು ಅವರ ಜೀವನ ಪೂರ್ತಿ ಕಾಪಾಡುತ್ತೆ. ಯಾಕಂದರೆ ಎಷ್ಟೋ ಸತಿ ನಾವು ನಮ್ಮ ಯೋಚನೆಯಲ್ಲಿ ನಾನು ಹಿಂಗೆ ಮಾಡಿಬಿಟ್ಟೆ, ತಪ್ಪು ಮಾಡಿದೆ, ನಾನು ಇದನ್ನು ಮಾಡಬಾರ್ದಿತ್ತು, ಆ ನಾಚಿಕೆ ಭಾವನೆಯಲ್ಲೇ ನಾವು ಆ ಘಟನೆ ಬಗ್ಗೆ ಮಾತಾಡೋಕ್ಕೂ ಹೆದರ್ಕೋತೀವಿ, ಬೇಜಾರು ಮಾಡ್ಕೋತೀವಿ, ಮಾಡಿರೋ ತಪ್ಪಕ್ಕೆ ನಾವು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಲ್ಲ. ಸೊ ಆ ರೀತಿ ಆದಾಗ ಮುಂದಿನ ಪೀಳಿಗೆಗೆ ಪಾಠನೇ ಇರೋದಿಲ್ಲ. ಈಗ ಒಂದು ಕಾಲದಲ್ಲಿ ಪ್ಲೇಗ್ ಬಂತು, ಬರಗಾಲ ಬಂತು, ಇವಾಗ ಮತ್ತೆ ಅದೇ ಥರ ಬರಗಾಲ ಬರೆಸ್ತಾರೆ. ಈಗ ನೋಡಿ, ಜನವರಿ 26, 25 ಇನ್ನೂ ಮೋಡ ಮುಚ್ಕೊಂಡಿದೆ, ಮಳೆ ಬರ್ತಿದೆ. ಈ ಯಾವ ಕಾಲದಲ್ಲಿ ಮಳೆ ಇರಬೇಕು, ಯಾವ ಕಾಲದಲ್ಲಿ ಬಿಸಿಲಿರಬೇಕು, ಆ ಕಾಲಗಳೇ ವ್ಯತ್ಯಾಸ ಆಗ್ತಾಯಿದೆ. ಸೊ ಆ ವ್ಯತ್ಯಾಸಗಳು ಏನೋ ನ್ಯಾಚುರಲ್ ಆಗಿ ಆಗ್ತಾ ಇದೆಯಾ, ಅಥವಾ ಬೇಕು ಅಂತ ಇದೊಂದು ಯುದ್ಧನ ಏನೋ ನಾವು ಹೇಳ್ತೀವಿ ವೆದರ್ ವಾರ್ಫೇರ್ ಅಂತ ಹೇಳ್ತೀವಿ. ಮೋಡಗಳನ್ನ ಕಂಟ್ರೋಲ್ ಮಾಡಿ ಯಾವಾಗ ಬೇಕಾದ್ರೂ ಮಳೆ ಬರ್ಸ್ಬೋದು, ಎಲ್ಲಿ ಬೇಕಾದ್ರೂ ಪ್ರವಾಹ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಬರಗಾಲ ಬರ್ಸ್ಬೋದು. ಆ ರೀತಿ ಟೆಕ್ನಾಲಜಿ ಇಟ್ಕೊಂಡು, ಆಮೇಲೆ ಯಾವುದೇ ಒಂದು ಮಾತ್ರೆ ಇವ್ರಿಗೆ ವರ್ಕ್ ಆಗ್ಬೋದು, ಇನ್ನೊಬ್ರನ್ನ ಸಾಯಿಸ್ಬೋದು. ಆ ರೀತಿ ಟೆಕ್ನಾಲಜಿನೂ ಬಳಸ್ಕೊಂಡಿದ್ದಾರೆ ವೈದ್ಯಕೀಯ ರಂಗದಲ್ಲಿ. ಈಗ ಕೋವಿಡ್ ಇಂಜೆಕ್ಷನಲ್ಲೇ ಕೆಲವೊಬ್ರಿಗೆ ಕಾಂಪ್ಲಿಕೇಶನ್ ಆಗಿದೆ, ಕೆಲವೊಬ್ರಿಗೆ ಏನೂ ಆಗಿಲ್ಲ. ನಾನು ಹೇಳ್ತೀನಿ ಕರಿ ಕಣ್ಣವ್ರಿಗೆ ಕಾಂಪ್ಲಿಕೇಶನ್ ಆಗಿದೆ ಅಂತ. ಸೊ ಅದನ್ನೆಲ್ಲ ಗಮನಿಸಿದಾಗ ನಾವು ಅಂದ್ಕೊಳ್ಳೋದು, ನಾವು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅಂದರೆ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು, ಮನಸ್ಸಿನಲ್ಲಿ ಸತ್ಯವಾಗಿ ಯೋಚಿಸಿ, ಸತ್ಯವಾಗಿ ನೋಡಿದು, ಸತ್ಯವಾಗಿ ನಡ್ಕೊಂಡು, ಆಮೇಲೆ ಮೇಯ್ನು ಪ್ರತ್ಯಕ್ಷ ದೇವರು ಅಂದರೆ ಸೂರ್ಯ ಸ್ನಾನ ಮಾಡಿ. ಏನೋ ಗಂಡಸರು ಶರ್ಟು ಬನಿಯನ್ ತೆಗೆದುಬಿಟ್ಟು ಬರೀ ಚಡ್ಡಿನಲ್ಲಿ ಬೇಕಿದ್ರೆ ಅರ್ಧ ಗಂಟೆ ಹೊಟ್ಟೆ ಮೇಲೆ, ಅರ್ಧ ಗಂಟೆ ಬೆನ್ನಿಗೆ ಹಪ್ಪಳ ಒಣಗ್ದಂಗೆ ಒಣಗಬೇಕು, ಚರ್ಮ ಚುರುಗುಡಬೇಕು, ಕಪ್ಪಗಾಗಬೇಕು, ಬೆವರು ಬರಬೇಕು, ಅಷ್ಟೊತ್ತು ಬಿಸಿಲಲ್ಲಿ ಕೂತೀರಿ. ಹೆಂಗಸರು ಬೆನ್ನು, ಕೈ, ಕಾಲಿಗೆಲ್ಲ ಚೆನ್ನಾಗಿ ಬಿಸಿಲು ಕಾಯಿಸ್ಕೊಂಡು ಕೂತ್ಕೊಂಡ್ರೆ ಅದಕ್ಕಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ಆಮೇಲೆ ಮರಗಳಂಥ ದೇವರುಗಳು ಇನ್ಯಾವುದೂ ಇಲ್ಲ. ನನ್ನ ಫ್ರೆಂಡ್ ಅವ್ರ ತಾಯಿ ಮೊನ್ನೆ ಬಂದ್ಬಿಟ್ಟು ಹೇಳಿದ್ರು, ನನಗೆ BP ಇತ್ತು, ಒಂದು ತಿಂಗಳು ನಾನು ಹೋಗ್ಬಿಟ್ಟು ದಿನ ಅರಳಿ ಎಲೆ ಮತ್ತು ಬೇವಿನ ಎಲೆ ಎರಡನ್ನೂ ಕಷಾಯ ಥರ ಮಾಡ್ಕೊಂಡು ಕುಡಿದೆ, BPನೇ ಕಂಟ್ರೋಲಿಗೆ ಬಂದುಬಿಡ್ತು, ಮಾತ್ರೆನೂ ನಿಲ್ಲಿಸ್ಬಿಟ್ಟೆ ಅಂತ. ಆಮೇಲೆ ಆ ಕಷಾಯ ನಿಲ್ಲಿಸಿದ್ರು, ಮತ್ತೆ BP ಶುರುವಾಯಿತು ಅಂತ. ಅಂದರೆ ನಾವು ಪರಿಸರನೇ ಪ್ರತ್ಯಕ್ಷ ದೇವರು, ಅದನ್ನು ನಾವು ಅರ್ಥ ಮಾಡ್ಕೋಬೇಕು.
ಪ್ರಕೃತಿಲಿರೋ ನಾವು ಈಗ ಕಾಂಕ್ರೀಟ್ ನೆಲ ಬೇಕು ಅಂದ್ಬಿಟ್ಟು ನಾವು ಮರ ಕಡ್ದಿರ್ತೀವಿ ಸರ್, ಒಂದು ರಿಕ್ವೆಸ್ಟು ಸುತ್ತ ಮರಗಳಾಕಿ. ಸೊ ನಾವು ಪ್ರಕೃತಿನ ಉಳಿಸ್ಕೋಬೇಕು, ನಮ್ಮ ವಿಚಾರ ಸರಿಯಾಗಿರಬೇಕು, ಆಮೇಲೆ ನಮ್ಮ ಆಹಾರ ಮಿತವಾಗಿದ್ದಷ್ಟು ಒಳ್ಳೆಯದು, ಅತಿಯಾಗಿ ತಿನ್ನಬಾರ್ದು. ಯಾಕಂದರೆ ಲಂಘನಂ ಪರಮೌಷಧಂ ಅಂತಾರೆ, ಅಂದರೆ ಉಪವಾಸನೇ ನಮಗೆ ಔಷಧಿ ಅಂತ. ಎಷ್ಟೋ ಸರಿ ಕ್ಯಾನ್ಸರ್ ಇರೋರಿಗೆ ಶುಗರ್ ಬಂದಿರೋದೇ ನಮ್ಗೆ ಜಾಸ್ತಿ ತಿಂದಿರೋದ್ರಿಂದ, ಕ್ಯಾನ್ಸರ್ ಬರ್ತಾ ಇರೋದು ಜಾಸ್ತಿ ತಿನ್ನೋದ್ರಿಂದ ಅಂತ. ಅವ್ರು ಯಾರೇ ಏನೇ ವಿಷ ಹಾಕಿರಲಿ, ಯಾವ ಔಷಧಿಯಲ್ಲಿ ವಿಷ ಹಾಕಿರಲಿ, ಯಾವ ಇಂಜೆಕ್ಷನಲ್ಲಿ ವಿಷ ಹಾಕ್ಕೊಟ್ಟಿರಲಿ, ಏನೇ ಮಾಡಿದ್ರೂ ನಮ್ಮ ಆತ್ಮಶಕ್ತಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಆ ವಿಷನೂ ಕರಗಿಸ್ಕೊಂಡು ನಾವು ಜೀವನ ಮಾಡಬೇಕು ಅನ್ನೋದು. ಅದಕ್ಕೆ ನಾವು ಉಪವಾಸ ಮಾಡಬೇಕು. ಸೊ ಒಂಚೂರು ಊಟ ಲೇಟ್ ಆಯಿತು ಅಂದರೆ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಜಗಳ ಆಡೋದು, ಅದು ಮಾಡಿದಷ್ಟು ಇನ್ನೂ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ನಾವು ಶುಗರ್ ಮಾತ್ರ ತೊಗೊಂಡ್ಬಿಟ್ಟಿದ್ದೀನಿ, ನಾನು ತಿನ್ನಲೇಬೇಕು, ಏನೋ ಮಗಳು ಅಡುಗೆ ಮಾಡಿಲ್ಲ, ಸೊಸೆ ಅಡುಗೆ ಮಾಡಿಲ್ಲ ಅಂತ ಇನ್ನೂ ಟೆನ್ಷನ್ ಮಾಡ್ಕೊಳ್ಳೋದು. ಅಂದರೆ ಭಾವನೆಗಳನ್ನ ನಾವು ಕಂಟ್ರೋಲ್ ಮಾಡಿಕೊಂಡಾಗ ನಾವು ಯಾವುದೇ ಸನ್ನಿವೇಶದಲ್ಲೂ, ಏನೋ ಗೌತಮ್ ಬುದ್ಧರು 6 ವರ್ಷ ಉಪವಾಸ ಮಾಡಿದ್ರಂತೆ, ವೇಮನ ಅವರು 21 ದಿನ ಮಾಡಿಸ್ತಾರೆ ಅಲ್ಲಿ ಉಪವಾಸ ಕಳಿಸಿದ್ರೆ. ಸೊ ಎಷ್ಟೋ ಕಾಯಿಲೆಗಳು ತಾನಾಗೆ ಗುಣ ಆಗುತ್ತೆ. ನಮ್ಮಲ್ಲೇ ಆ ಗುಣಪಡಿಸ್ಕೊಳ್ಳೋ ಶಕ್ತಿ ಇದೆ. ಆ ಶಕ್ತಿನ ನಾವು ಆತ್ಮಶಕ್ತಿನ ವೃದ್ಧಿ ಮಾಡ್ಕೋಬೇಕು ಅಂದರೆ ನಮ್ಮ ಮನಸ್ಸಿನ ಇಂದ್ರಿಯ ನಿಗ್ರಹ ಅಂತ ಏನು ಹೇಳ್ತೀವಿ, ನಮ್ಮ ಆಸೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು, ಇದೆಲ್ಲ ನಮ್ಮ ಅಷ್ಟಾಂಗ ಮಾರ್ಗದಲ್ಲಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಸಮಾಧಿಯು. ಸೊ ಈ ಅಷ್ಟಾಂಗ ಮಾರ್ಗಗಳನ್ನ ನಾವು ರೂಢಿಸ್ಕೊಂಡಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ಆಮೇಲೆ ಆಹಾರದ ವಿಷಯವಾಗಿ ನಾನು ಹೇಳ್ತೀನಿ, ಕೋತಿ ಥರ ಹಣ್ಣು ತಿನ್ನಬೇಕು ಅಂತ. ಏನು, ಗಣಿಕೆ ಹಣ್ಣು, ಗಸಗಸೆ ಹಣ್ಣು, ಕಾರೆ ಹಣ್ಣು, ಬೋರೆ ಹಣ್ಣು, ಎಳ್ಚಿ ಹಣ್ಣು, ಹತ್ತಿ ಹಣ್ಣು, ಆಲದ ಹಣ್ಣು, ಇವುಗಳಲ್ಲಿ ಸತ್ವ ಇದೆ. ಮಾರ್ಕೆಟಲ್ಲಿ ಸಿಗೋ ಹಣ್ಣುಗಳಲ್ಲಿ ತೂಕದ ಲೆಕ್ಕಕ್ಕೆ ಔಷಧಿ ಹೊಡೆದು, ಹಾರ್ಮೋನ್ಸ್ ಹಾಕಿ, ಯೂರಿಯಾ ಹಾಕಿ, ದಪ್ಪಗೆ ತೂಕದ ಲೆಕ್ಕಕ್ಕೆ ಬೆಳೆದಿರ್ತಾರೆ. ಸ್ವೀಟಾಗಿರುತ್ತೆ, ತಿನ್ನೋಕ್ಕೆ ಮಜಾ ಅನಿಸುತ್ತೆ, ಆದರೆ ಸತ್ವಗಳು ಕಡಿಮೆ. ಯಾವ ಹಣ್ಣುಗಳಲ್ಲಿ ಇನ್ನೂ ಒಂಥರ ಲೋಳಿ ಥರ ಇರುತ್ತೆ, ಕಹಿ ಇರುತ್ತೆ, ಅಥವಾ ಒಗರು ಇರುತ್ತೆ, ಅಂಥವುಗಳಲ್ಲಿ ಸತ್ವ ಇದೆ, ನ್ಯಾಚುರಲಾಗಿ ಬೆಳೆದಿರುತ್ತೆ, ಆ ಪ್ರಕೃತಿ ಶಕ್ತಿ ಇರುತ್ತೆ. ಆಮೇಲೆ ಮೇಕೆ ಥರ ಸೊಪ್ಪು ತಿಂತೀನಿ. ಏನು ಕೊತ್ತಂಬರಿ, ಕರಿಬೇವು, ತುಳಸಿ, ದವನ, ಪತ್ರೆ, ಮಾವಿನ ಚಿಗುರು, ಬೇವಿನ ಚಿಗುರು, ಗುಲಾಬಿ, ತುಂಬೆ, ದಾಸವಾಳ, ಹೂವು, ಎಲೆ, ಇವುಗಳು ನಮಗೆ ಹಳೆ ಕಾಲದಲ್ಲಿ ಬೆರಕೆ ಸೊಪ್ಪಿನ ಸಾರು ಮಾಡ್ತಿದ್ವಿ. ಇವಾಗ ಎಷ್ಟು ಜನ ಬೆರಕೆ ಸೊಪ್ಪು ಅನ್ನೋದು ಗೊತ್ತಿರಲ್ಲ. ಅದೇ ಪಾಲಕು, ಅದೇ ಏನೋ ಮೆಂತ್ಯ ಸೊಪ್ಪು, ಅದೇ ಯೂರಿಯಾ ಇವನ್ನೆಲ್ಲ ಹಾಕಿ ಬೆಳೆದಿರ್ತಾರೆ. ಅದರಲ್ಲಿ ಸತ್ವಗಳು ಕಡಿಮೆ, ತೂಕದ ಲೆಕ್ಕಕ್ಕೆ ಇರುತ್ತೆ. ಸೊ ಅದನ್ನು ಬಿಟ್ಟು ನಾವು ನಮ್ಮ ಮನೇಲೇ ಒಂದು ಜಮೀನು, ಒಂದು ಸ್ವಲ್ಪ ಖಾಲಿ ಜಾಗದಲ್ಲಿ ಅಥವಾ ಪಾಟಲ್ಲಿ ಎಲ್ಲ ಇವುಗಳನ್ನ ಬೆಳೆಸ್ಕೊಂಡು, ಇವುಗಳನ್ನ ನಾವು ತರಕಾರಿ, ಹಣ್ಣು, ಈ ಸೊಪ್ಪುಗಳನ್ನ ನಾವೇ ಬೆಳೆಸ್ಕೊಂಡು ನಾವೇ ತಿಂದಾಗ ನಮ್ಗೆ ಏನು ಆಗ್ತಿದ್ದೀವಿ ಅಂತ ಗೊತ್ತಿರುತ್ತೆ. ಎಷ್ಟೋ ಜನ ಸೊಪ್ಪು ಮಾರೋರು ಹೇಳ್ತಾರೆ, ನನ್ನ ಹತ್ರ ಪೇಷಂಟ್ ಬರೋರು, ಸರ್ ನಾವು ಮಾರೋದಕ್ಕೆ ಔಷಧಿ ಹೊಡಿತೀವಿ, ಮನೆಗೆ ಸಪ್ರೇಟಾಗಿ ಬೆಳ್ಕೊತೀವಿ ಅಂತ. ಅಂದರೆ ಸಮಾಜ ಎಷ್ಟು ಏನೋ ದ್ವಂದ್ವದಲ್ಲಿದೆ ಅಂತ. ನಮಗೊಂದು ನ್ಯಾಯ, ಬೇರೆಯವ್ರಿಗೊಂದು ನ್ಯಾಯ ಅಂತ. ಅಂದರೆ ಬೇರೆಯವ್ರಿಗೆ ವಿಷ ಹಾಕಿದ್ರೂ ಪರವಾಗಿಲ್ಲ, ನನಗೆ ಲಾಭ ಬರಬೇಕು, ದುಡ್ಡು ಬರಬೇಕು ಅಂತ. ಸೊ ಆ ರೀತಿ ಮನಸ್ಥಿತಿ ಇದ್ದಾಗ ನಮಗೆ ಆರೋಗ್ಯ ಸಿಗುತ್ತಾ ಅಂತ. ಆಮೇಲೆ ಎಷ್ಟೋ ಜನ ಚಿಕ್ಕ ವಯಸ್ಸವರು ಏನೋ ಹೊರಗಡೆ ಹೋಟ್ಲಲ್ಲಿ ತಿಂದರೆ ಚೆನ್ನಾಗಿರುತ್ತೆ, ಹೋಟ್ಲವನು ದುಡ್ಡುಗೋಸ್ಕರ ಮಾಡ್ತಾ ಇರ್ತಾನೆ ಅಡುಗೆನ. ಅಲ್ಲಿ ನನಗೆ ಲಾಭ ಬರಬೇಕು ಅಂತ ಎಲ್ಲಿ ಕಡಿಮೆ ಅಕ್ಕಿ ಸಿಗುತ್ತೋ, ₹1 ಅಕ್ಕಿ, ಸೊಸೈಟಿ ಅಕ್ಕಿ ಸಿಕ್ಕರೆ ಅದನ್ನೇ ತೊಗೊಂಬಂದಿರ್ತಾನೆ, ಅದನ್ನೇ ರವೆ ಮಾಡಿ ಇಡ್ಲಿ ಮಾಡಿರ್ತಾನೆ. ಆದರೆ ಮನೇಲಿ ಹೆಂಡತಿ ಕಷ್ಟಪಟ್ಟು ಮಾಡಿರೋ ಇಡ್ಲಿ, ನಿನ್ನ ಇಡ್ಲಿ ಸರಿ ಗಟ್ಟಿಗಿದೆ, ನಂಗಲ್ಲಿ ಉಡಿಯಾಗಿರುತ್ತೆ, ಅದನ್ನು ತಿನ್ನಬೇಕು ಅಂತ ಹೋಗ್ತಾರೆ. ಅಂದರೆ ನಾವು ನಮ್ಮ ಪ್ರಯಾರಿಟೀಸ್, ಅಂದರೆ ಯಾವುದಕ್ಕೆ ನಾವು ಜಾಸ್ತಿ ಆದ್ಯತೆ ಕೊಡ್ತೀವಿ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೋಬೋದು ಅಂತ. ಸೊ ಆಮೇಲೆ ಎಷ್ಟೋ ಜನ ಈಗ ಕತ್ತು ನೋವು, ಸೊಂಟ ನೋವು, ಬೆನ್ನೋವು ಅಂತ ಹೇಳ್ತೀರ. ಅದಕ್ಕೆ ಈ ಥರ ತಲೆ ಹಿಂಗೆ ಒತ್ತಬೇಕು, ಈ ಕಡೆ ಮುಂದೆ ಒತ್ತೋದು, ಹಿಂದೆ ಹಿಂಗೆ ಹಿಡ್ಕೊಂಡು ಒತ್ತೋದು. ಸೊ ಈ ರೀತಿ. ಆಮೇಲೆ ಧನುರಾಸನ ಒಂದು ಒಳ್ಳೆಯ ವ್ಯಾಯಾಮ ಅಂದರೆ ಧನುರಾಸನ. ಹೊಟ್ಟೆ ಕೆಳಗೆ ಹಾಕ್ಕೊಂಡು ಮಲ್ಕೊಂಡು, ಕಾಲಿಂದಗಡೆ ಮಡಚ್ಕೊಂಡು, ಹೀಗೆ ಎರಡು ಕೈಯಲ್ಲಿ ಹಿಡ್ಕೊಳಕ್ಕೆ ಸಾಧ್ಯ ಆದರೆ ಕಾಲು ಹಿಡ್ಕೊಳ್ಳಿ, ಇಲ್ಲಾಂದರೆ ಒಂದು ಟವಲ್ ಹಾಕಿ 2 ಕಾಲು ಹಿಡ್ಕೊಂಡು ಹೀಗೆ ಬೆನ್ನು, ಸೊಂಟ ಎಲ್ಲ ಬಿಲ್ ಥರ ಬಾಗಿಸಿದಾಗ ನಮ್ಮ ಮೆದುಳು, ಹೊಟ್ಟೆ, ಎದೆ ಭಾಗ ಎಲ್ಲದರಲ್ಲೂ ಇರೋ ರಕ್ತ ಸಂಚಾರ ಮತ್ತು ಲಿಂಫ್ ಅಂತ ಹೇಳ್ತೀವಿ, ಏನು ಬಿಳಿ ರಕ್ತ ಥರ ಇರುತ್ತೆ, ಅದರ ಎಲ್ಲ ಸಂಚಾರಗಳು, ನೀರಿನ ಸಂಚಾರಗಳೆಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಪ್ರಾಣಾಯಾಮ, ಏನೋ ಕಪಾಲಭಾತಿ, ಭಸ್ತ್ರಿಕಾ, ಏನೋ ಆಶ್ರಮ, ಈ ಆಶ್ರಮದವ್ರೆಲ್ಲ ಹೇಳ್ಕೊಡ್ತಾರೆ. ಆದರೆ ನಿಜವಾದ ಪ್ರಾಣಾಯಾಮ ಏನು ಗೊತ್ತಾ? ಖುಷಿಯಾಗಿ ನಗೋದು. ನಾವು ನಕ್ಕು ಬೇರೆಯವ್ರನ್ನ ನಗಿಸಿದಾಗ ಅದೇ ದೊಡ್ಡ ಪ್ರಾಣಾಯಾಮ. ಇಲ್ಲ ಅಟ್ಲೀಸ್ಟ್ ಮಾತಾಡಿಸಿ, ಇಲ್ಲ ಅಳಬೇಕು.
ಅದಕ್ಕೆ ಇಲ್ಲ ಚಕ್ಲುಗುಲಿ ಕೊಡಿ, ಇಲ್ಲ ಜಿಂಟಿ ಅಂತ ನಾನು ಹೇಳ್ತೀನಿ. ಸುಮ್ಮನೆ ಬಿಡಬೇಡಿ, ಮಾತಾಡ್ಸಿ ಅಂತ. ಅಂದರೆ ನಮ್ಮ ಒಳಗಿರೋ ಚೈತನ್ಯನ ನಾವು ಹೆಚ್ಚು ಮಾಡ್ಕೋಬೇಕು. ಏನೋ ಕುವೆಂಪು ಅದಕ್ಕೆ ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂತ. ನಮ್ಮ ಜೀವನ ಆರೋಗ್ಯದ ಚೈತನ್ಯವನ್ನು ನಾವು ಅನಿಕೇತನ ಮಾಡಿಕೊಂಡಾಗ ನಾವು ಆರೋಗ್ಯ ಚೆನ್ನಾಗಿ ಇಟ್ಕೋತೀವಿ, ನಾವು ಖುಷಿಯಾಗಿರ್ತೀವಿ. ನಾವೊಬ್ಬರೇ ಅಲ್ಲ, ನಮ್ಮ ಮನೆಯವರು ಎಲ್ಲರೂ ಆರೋಗ್ಯವಾಗಿರ್ತೀವಿ, ನಮ್ಮ ಸಮಾಜ ಚೆನ್ನಾಗಿರುತ್ತೆ. ಏನೋ ಬೇರೆಯವ್ರು ಹಾಳಾದರೂ ಪರವಾಗಿಲ್ಲ, ನಾನು ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥದಲ್ಲಿ ಎಷ್ಟೋ ಸತಿ ನಾವೇ ಮುಗ್ರಿಸಿ ನಮ್ಮ ಜೀವನ ಹಾಳು ಮಾಡ್ಕೊಂಡಿರ್ತೀವಿ. ಸೊ ಅದನ್ನು ಬಿಟ್ಟು ನಾವೆಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ನಾವೆಲ್ಲರೂ ಒಂದೇ ಕುಟುಂಬದವರು, ಪೂರ್ತಿ ವಿಶ್ವ ಎಲ್ಲ ಒಂದೇ ಅನ್ನೋ ಥರ. ನನ್ನ ದೇಶ ದೊಡ್ಡದು, ನನ್ನ ದೇಶ ಹಿಂಗಾಗಬೇಕಿತ್ತು, ಇಷ್ಟು ದೊಡ್ಡದಿರಬೇಕಿತ್ತು, ನಾನು ಅವ್ರನ್ನ ಆಕ್ರಮಿಸ್ಕೋಬೇಕು, ಅವ್ರು ನಮ್ಮನ್ನು ಆಕ್ರಮಿಸ್ಕೋಬೇಡಲ್ವಾ, ಅವ್ರಿಗೆ ಆಸೆ ಇರಲ್ವಾ? ನನ್ನ ದೊಡ್ಡದು ಅಂದರೆ ಅವ್ರದ್ದು ದೊಡ್ಡದು ಅಂತಲ್ವಾ? ಸೊ ಎಲ್ಲರೂ ನಾವಿರೋ ಪ್ರಕೃತಿನಲ್ಲಿ ನಮ್ಮ ಮನೆ ಸುತ್ತ ಇರೋ ಜನರೇ ನಮ್ಮ ದೇವರುಗಳು. ಮನೆ ಸುತ್ತ ಇರೋ ಗಿಡ ಮರಗಳೇ ನಮಗೆ ದೇವರುಗಳು, ಪ್ರಾಣಿ ಪಕ್ಷಿಗಳೇ. ಇವಾಗ ನೋಡಿ, ಒಂದು ಯಾವ ನಾಯಿ ಯಾರನ್ನೋ ಕಚ್ಚಿಬಿಡ್ತು ಅಂದರೆ ಇರೋ ನಾಯಿಗಳನ್ನೆಲ್ಲ ತೊಗೊಂಡೋಗಿ ಏನೋ ಸಾಯಿಸ್ಬಿಡಿ, ಇಲ್ಲ ಯಾವುದೋ ಮೂಲೆಗೆ ಹಾಕಿ ಅಂತ. ಇಲ್ಲಿ ಅಕ್ಕಪಕ್ಕದ ಎದುರುಗಡೆ ದಿನ ನಮ್ಮ ಮುಖಗಳು ನೋಡಿಕೊಂಡು ನಮ್ಮ ಮುಖ ನೋಡಿ ಅವಕ್ಕೂ ಏನೋ ಒಂದು ಖುಷಿ ಬರುತ್ತೆ. ನಾವು ಒಂಚೂರು ರೊಟ್ಟಿ ಹಾಕಿದ್ರೆ ಖುಷಿಯಾಗಿ ತಿಂತವೆ, ಏನೋ ಒಂದು ಮೂಳೆ ಹಾಕಿದ್ರೆ ತಿಂತವೆ ಅನ್ನೋ ಥರ ಖುಷಿಯಾಗಿರೋ ನಾಯಿನ ಬೇರೆ ಜಾಗದ, ಈಗ ನಿಮ್ಮನ್ನು ನಿಮ್ಮ ಮನೆಯಿಂದ ತೊಗೊಂಡೋಗಿ ಬೇರೆ ಎಲ್ಲೋ ಮನೆಗೆ ಕೂಡಿಸಿದ್ರೆ, ನೀವು ಓಲ್ಡ್ ಏಜ್ ಹೋಮ್ಗೆ ಹಾಕಿದ್ರೆ ನಿಮ್ಗೆ ನೆಮ್ಮದಿಯಾಗಿರುತ್ತಾ? ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಒಣಗಿರೋ ರೊಟ್ಟಿ ತಿಂದ್ರೂ ಖುಷಿನೇ. ಹಾಗೆ ಯಾವ ಜಾಗದಲ್ಲಿ ಹುಟ್ಟಿರ್ತವೆ, ಯಾವ ಜಾಗದಲ್ಲಿ ಬೆಳೆದಿರ್ತವೆ, ಆ ಜಾಗದಲ್ಲಿ ಅವು ಆ ಜನದ ಜೊತೆ, ಆ ಮರ ಗಿಡದ ಜೊತೆ ಅವು ಬದುಕಬೇಕು ಅಂತ ಆಸೆ ಇರಲ್ವಾ? ಸೊ ನಾವು ಮೊದಲು ಮನುಷ್ಯರು ಒಬ್ರಿಗೊಬ್ಬರು ಪ್ರೀತಿ ಸ್ನೇಹದಿಂದ ಒಟ್ಟಿಗೆ ಇರೋದನ್ನು ಕಲಿಬೇಕು. ಆಮೇಲೆ ನಾವು ಪ್ರಾಣಿ ಪಕ್ಷಿಗಳಿಗೂ ಒಟ್ಟಿಗೆ ಅವುಗಳನ್ನು ಏನೋ ಜೊತೆಲಿ ಬೆಳೆಸ್ಕೊಂಡು ಉಳಿಸ್ಕೊಂಡು ಜೀವಿಸ್ಕೊಳ್ಳೋ ಒಂದು ಮನಸ್ಥಿತಿ ಬೆಳೆಸ್ಕೋಬೇಕು. ಈಗ ಒಂದು ಕಾಲದಲ್ಲಿ ಇತಿಹಾಸದಲ್ಲಿ ಶರಭ ಅಂತಿತ್ತು, ಏನೋ ಸಿಂಹದ ದೇಹ, ಮನುಷ್ಯನ ಮುಖ, ಆಮೇಲೆ ಏನೋ ಆನೆ ಶರೀರ, ಮನುಷ್ಯನ ಮುಖ, ಆ ಥರ ಎಲ್ಲ. ಯಾರಿಗೂ ಗೊತ್ತು? ಪ್ರಾಣಿ ಮತ್ತು ಮನುಷ್ಯರ ಮಧ್ಯೆ ಪ್ರೀತಿಯಿಂದ ಹುಟ್ಟಿರೋ ಇರ್ಬೋದು ಅವು. ನಾವು ಇವಾಗ ಹೆಂಗಾಗಿದೆ ಅಂದರೆ ಕಾಲ, ಮನುಷ್ಯರಿಗೆ ಮದುವೆ ಮಾಡಿದ್ರು ಮಕ್ಕಳಾಗ್ತಿಲ್ಲ ಅನ್ನೋ ಕಾಲ ಇದೆ. ಯಾಕೆ? ನಮ್ಮಲ್ಲೇ ಪ್ರೀತಿ ಇಲ್ಲ, ನಮ್ಮಲ್ಲೇ ಒಂದು ದ್ವೇಷ, ಕೋಪ, ಇವನ್ನ ಮೀರಿ ನಾವು ಒಂದು ಆ ಯುಗಕ್ಕೆ ಹೋಗ್ಬೋದಾ? ಸೊ ಮೊದಲು ನಾವು ಸತ್ಯವಂತರಾಗೋಣ, ಎಲ್ಲರೂ ಆರೋಗ್ಯವಾಗೋಣ. ಆಮೇಲೆ ಮುಂದೆ ಪ್ರಾಣಿ ಪಕ್ಷಿಗಳಿಗೂ ಅವಕ್ಕೆ ಬೇಕಾಗಿರೋ ಒಂದು ಏನೋ ಗರುಡ ಪಕ್ಷಿ ಮಾತಾಡ್ತಿತ್ತಂತೆ, ಏನೋ ನೋಡ್ತೀವಿ ದೇವಸ್ಥಾನದಲ್ಲಿ, ಏನೋ ಆ ರೀತಿಯಾದ ಒಂದು ಭವ್ಯವಾದ ಇತಿಹಾಸನ ನಾವು ಮತ್ತೆ ಸೃಷ್ಟಿಸ್ಬೋದಾ? ಸೊ ಆ ಪ್ರಾಣಿ ಪಕ್ಷಿಗಳಿಗೂ ಪ್ರೀತಿ ತೋರಿಸಿ. ಯಾಕಂದರೆ ಒಂದು ಕಾಲದಲ್ಲಿ ಏನೋ ಕೋತಿಗಳನ್ನ ಊರಿಂದ ಹೊರಗಟ್ಟಿದ್ವಿ. ಆಮೇಲೆ ಕೋತಿಗೆ ಬರೋ ವೈರಸ್ಸನ್ನು ತೊಗೊಂಡು ಅದಕ್ಕೆ ಮನುಷ್ಯಗೆ ಇನ್ಫೆಕ್ಷನ್ ಮಾಡೋ ಶಕ್ತಿ ಕೊಟ್ಬಿಟ್ಟು HIV ಅಂತ ಮಾಡಿದ್ರು. ಆಮೇಲೆ ಆ ಥರ ಜನನ ಸಾಯಿಸಿದ್ರು. ನೆಕ್ಸ್ಟು ಏನೋ ಸ್ವೈನ್ ಫ್ಲೂ, ಏನೋ ಹಂದಿಗಳಿಗೆ ಬರೋ ವೈರಸ್ ತೊಗೊಂಡು ಸ್ವೈನ್ ಫ್ಲೂ ಮಾಡಿದ್ರು. ಪಕ್ಷಿಗಳಿಗೆ ಬರೋ ವೈರಸ್ ತೊಗೊಂಡು ಬರ್ಡ್ ಫ್ಲೂ ಮಾಡಿದ್ರು. ಆಮೇಲೆ ಬಾವುಲಿಗಳು, ಏನು ಹಿರೇಹಕ್ಕಿ ಅಥವಾ ಬ್ಯಾಟ್ಸ್ ಅಂತ ಹೇಳ್ತೀವಲ್ಲ, ಅದ್ರ ವೈರಸ್ ತೊಗೊಂಡು ಕೋವಿಡ್ ಮಾಡಿದ್ರು. ಸೊ ಹಿಂಗೆ ಮುಂದೆ ಇದು ಮೆಟಾನ್ಯೂಮೋ ವೈರಸ್ ಅಂತ ಅದೊಂದು HMPV ಅಂತ ಬಂತು. ಇಲ್ಲೇ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲೂ ಒಂದಷ್ಟು ಮಕ್ಕಳು ಅಡ್ಮಿಟ್ ಆದರು ಅಂತೆಲ್ಲ ಸುದ್ದಿ ಮಾಡಿದ್ರು. ಅದು ಈ ಪಾರಿವಾಳಗಳಲ್ಲಿರೋ ವೈರಸ್ ತೊಗೊಂಡು. ಹಾಗೆ ನೆಕ್ಸ್ಟು ನಾಯಿಗಳನ್ನ ದೂರ ಇಟ್ಟಿದ್ಮೇಲೆ ನಾಯಿ ವೈರಸ್ ತೊಗೊಂಡೆ ನಮ್ಗೆ ಇನ್ನೊಂದು ವೈರಸ್ ಮಾಡಿಬಿಡ್ತಾರೆ, ಮನುಷ್ಯಂಗೆ ಇನ್ಫೆಕ್ಷನ್ ಮಾಡಿ ಸಾಯಿಸೋ ಥರ. ಸೊ ಆ ರೀತಿ ಕುತಂತ್ರ ಷಡ್ಯಂತ್ರಗಳಿಂದ ಹೊರಗೆ ಬಂದು ನಾವು ಆ ನಾಯಿಗೂ ಬದುಕೋ ಅವಕಾಶ ಇದೆ, ಆ ನಾಯಿಗೂ ಒಂದು ಜೀವಿಸೋ ಅವಕಾಶ ಇದೆ. ನಮ್ಮ ಮನೆ ನಾವು ಕಾಡನ್ನು ಆಕ್ರಮಿಸ್ಕೊಂಡಿರೋ ಆಕ್ರಮಿಗಳು ನಾವು ಮನುಷ್ಯರು. ಆ ಕಾಡನ್ನು ನ್ಯಾಚುರಲಾಗಿ ಬೆಳೆಯೋಕ್ಕೆ ಬಿಟ್ಟರೆ, ನಾನು ಹೇಳ್ತೀನಿ, ಒಳ್ಳೆಯ ಆಹಾರ ಅಂದರೆ ಮಿತವಾದ ಆಹಾರ, ಸಾವಯವ ಆಹಾರ ಅಂತ ಏನು ಹೇಳ್ತಾರೆ, ಆರ್ಗ್ಯಾನಿಕ್ ಫುಡ್ ಅಂತ. ಆಮೇಲೆ ಸಹಜ ಕೃಷಿ ಅಂತಿದೆ. ಸಹಜ ಕೃಷಿ ಅಂದರೆ ಏನೂ ಗೊಬ್ಬರ ಹಾಕ್ದಲೇ ಸಹಜವಾಗಿ ಬೆಳೆಯೋದು. ಇನ್ನು ಕಾಡು ಆಹಾರ, ಏನು ಹಳೆ ಕಾಲದಲ್ಲಿ ಕಾಡಿಗೆ ಹೋಗಿ ಎಲ್ಲ ಆ ಹಣ್ಣು ಕಿತ್ಕೊಂಡ್ಬಂದು ಈ ಎಲೆ ಕಿತ್ಕೊಂಡ್ಬಂದು ತಿಂದು ಜೀವನ ಮಾಡ್ತೀವಲ್ಲ, ಅದು ಇನ್ನೂ ಉತ್ಕೃಷ್ಟ ಆಹಾರ. ಸೊ ಅದಕ್ಕಿಂತ ಮೀರಿದ್ದು ಕಾಡು ಜೀವನ ಅಂತ. ನಾವು ಕಾಂಕ್ರೀಟ್ ಗೋಡೆಗಳು ಕಟ್ಕೊಂಡು, ಗೂಡುಗಳು ಕಟ್ಕೊಂಡು ಅದರೊಳಗೆ ಬಚ್ಚಿಕೊಂಡು ಕುತ್ಕೊಂಡ್ರೆ ಏನೂ ಇಮ್ಯುನಿಟಿ ಬರಲ್ಲ. ಆ ಪೇಂಟು, ವಾರ್ನಿಷು, ಇದು ಅವೇ ನಮಗೆ ಪೊಲ್ಯೂಷನ್ನು, ಇಂಡೋರ್ ಪೊಲ್ಯೂಷನ್ ಜಾಸ್ತಿ ಅಂತ ಹೇಳ್ತೀವಿ. ಸೊ ಮರಗಿಡಗಳನ್ನ ಉಳಿಸಿ, ಮರಗಿಡಗಳನ್ನ ಬೆಳೆಸ್ಕೊಂಡು ಅವುಗಳ ಜೊತೆ, ಪ್ರಾಣಿ ಪಕ್ಷಿಗಳ ಜೊತೆ ಒಗ್ಗಟ್ಟಲ್ಲಿ ಜೀವನ ಮಾಡಿಕೊಂಡು ಒಂದು ಸುಖಕರವಾದ ಒಳ್ಳೆ ಭೂಮಿ, ಆವಾಗ ನಮ್ಮ ಈ ಇರೋ ಭೂಮಿನೇ ಸ್ವರ್ಗ ಆಗುತ್ತೆ. ನಾವು ನಮ್ಮ ಜೀವಿತ ಕಾಲದಲ್ಲೇ ಸ್ವರ್ಗ ಕಾಣ್ತೀವಿ, ಸತ್ತ ಮೇಲೆ ಸ್ವರ್ಗ ಇದೆಯೋ ನರಕ ಇದೆಯೋ ಗೊತ್ತಿಲ್ಲ, ಆದರೆ ಇರೋ ಜೀವನನೇ ಸ್ವರ್ಗ ಮಾಡ್ಕೊಳ್ಳೋಣ.
ಒಂದು ಸತ್ಯಯುಗ ಕಟ್ಟೋಣ, ಎಲ್ಲರೂ ಆರೋಗ್ಯವಾಗಿರೋಣ, ಆನಂದವಾಗಿರೋಣ ಅಂತ ಹೇಳ್ತೀನಿ. ಧನ್ಯವಾದ. ಸತ್ಯಮೇವ ಜಯತೆ.